NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಥರ ಗೂಗಲಲ್ಲಿ ಸೇವಾ ಸಿಂಧು ಅಂತ ಹೋಗ್ತೀವಿ. ಹೋದ ನಂತರ ಇಲ್ಲೇನಾಗುತ್ತಪ್ಪ ಅಂದರೆ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಈ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ತದನಂತರ ಇಲ್ಲಿ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳೋಣ. ತದನಂತರ ಇಲ್ಲಿ ಬಸ್ ಪಾಸ್ ಆನ್ಲೈನ್ ಅರ್ಜಿ ಆಲ್ರೆಡಿ BMTCದು ಚಾಲ್ತಿ ಇದೆ, ಡಿಗ್ರಿದು. ಈಗ ನಾವು ನಮ್ಮ ಒಂದು KSRTC ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ಮತ್ತು KSRTC ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ನೋಡೋಣ. ಇನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲ ಲಾಗಿನ್ ಪೇಜ್ ಬರುತ್ತೆ. ಈಗ ಲಾಗಿನ್ ಆಗ್ತೀನಿ. ನೋಡಿ ವಿದ್ಯಾರ್ಥಿಗಳ ಲಾಗಿನ್ ಪೇಜ್ ಆದ ನಂತರ ಇಲ್ಲಿ ಡೈರೆಕ್ಟು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ವ್ಯೂ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀರಾ. ಮಾಡಿದ ನಂತರ ಇಲ್ಲಿ ವ್ಯೂ ಅವೈಲೇಬಲ್ ಸರ್ವಿಸ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಕ್ಸಾಂಪಲ್ ಆಗಿ KSRTC ತೊಗೊಳ್ತೀನಿ. ಉದಾಹರಣೆಗೆ KKRTC ಅಥವಾ NWKRTC ತೊಗೊಳ್ಳೋಣ. ಅಪ್ಲೈ ಫಾರ್ ಇಶ್ಯೂ ನ್ಯೂ ಬಸ್ ಪಾಸ್ ತೊಗೊಳ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ತದನಂತರ ಪ್ರೊಸೀಡ್ ಟು ಅಪ್ಲೈ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಬಂತು. ಇಲ್ಲಿ ಸೂಚನೆಗಳನ್ನ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನೇ ನೋಡಿ. ತದನಂತರ ಇಲ್ಲಿ ಏನು ಬರುತ್ತೆ, ಇಂಡಿಯನ್ ಸಿಟಿಜನ್ ಅಂತ ಕ್ಲಿಕ್ ಮಾಡ್ತೇನೆ. ತದನಂತರ ಇಲ್ಲಿ ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಅಂತ ತೊಗೊಳ್ಳಿ. ತದನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಕೋರ್ಸ್ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿ ಫಸ್ಟು. ನೋಡಿ, ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ OTP ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಕೊಡಿ. ತದನಂತರ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೋಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ತದನಂತರ ವ್ಯಾಲಿಡೇಟ್ OTP ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಕೋರ್ಸ್ ಸೆಲೆಕ್ಟ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈಗ ಬಸ್ ಪಾಸ್ ಪ್ರಾರಂಭವಿರೋದು ಕೇವಲ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC ನೋಡಿ, CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ಮಾತ್ರ. ಇನ್ನೂ ಕೂಡ ಈ ಒಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.